ನಮಸ್ಕಾರ ಮಹಾಲಕ್ಷ್ಮಿ ನಮೋಸ್ತುತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತು ನಾವು ಭೂಮಿ ಖರೀದಿಯ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ನಾಡಿ ಜ್ಯೋತಿಷ್ಯ ಆಚಾರ್ಯರು ಡಾಕ್ಟರ್ ಅನಿಲ್ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಜಿ ಕನ್ನಡ ನ್ಯೂಸ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ಇನ್ನು ಬಹಳಷ್ಟು ಮಂದಿಗೆ ತಮ್ಮದೇ ಆದಂತಹ ಸ್ವಂತ ಭೂಮಿಯನ್ನ ಖರೀದಿಸಬೇಕು ಎನ್ನುವಂತಹ ಆಸೆ ಇರುತ್ತೆ. ಈ ಭೂಮಿ ಖರೀದಿ ಯೋಗ ಅನ್ನೋದು ಜಾತಕದಲ್ಲಿ ಗೊತ್ತಾಗುತ್ತಾ ಹೇಗೆ ಅಂತ? ತುಂಬಾ ಒಳ್ಳೆ ಪ್ರಶ್ನೆಯನ್ನೇ ಮಾಡಿದ್ರಿಮ್ಮ. ನೋಡಿ, ಭೂಮಿ ಖರೀದಿ ಅನ್ನೋದನ್ನ ಯೋಗ ಅನ್ನೋದನ್ನ ನೀವು ಹೇಳಿದ್ರಿ, ಹೌದಲ್ವಾ? ಭೂಮಿ ಖರೀದಿ ಯೋಗ ಅನ್ನೋ ಪದ ಯಾಕೆ ಅದಕ್ಕೆ ಸೇರ್ಕೋತು ಅಂದ್ರೆ, ಭೂಮಿ ಖರೀದಿಯ ಯೋಗ ನಮಗೆ ಇದೆಯಾ? ಯಾಕೆಂದ್ರೆ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಬಡ ಕುಟುಂಬದಿಂದಾನೇ ಮೇಲ್ವರ್ಗಕ್ಕೆ ಬಂದಿರೋವಂಥವ್ರು ಜಾಸ್ತಿ ಇದ್ದಾರೆ. ಆ ಮಧ್ಯಮ ವರ್ಗದಲ್ಲಿ ಇರ್ತಾರಲ್ಲ, ಅವರಿಗೆ ಅದು ಯೋಗವೇ ಆಗಿರಬೇಕು. ಯೋಗ ಆಗ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಅದು ಸಿಗೋದಿಲ್ಲ ಅಂತ ಹೇಳ್ತಾರೆ. ಕಾರಣ ಏನು ಗೊತ್ತಾ? ನಮ್ಮ ಜೀವನದ ವ್ಯವಸ್ಥೆ, ಅದರ ಜೊತೆಗೆ ದುಡಿಮೆಯಲ್ಲಿ ಉಳಿತಾಯವನ್ನ ಮಾಡಿ ಆ ಉಳಿತಾಯದ ಹಣದಲ್ಲಿ ಯಾವುದೋ ಚೆನ್ನಾಗಿರುವಂತ ಒಂದು ಪ್ರದೇಶದಲ್ಲೇನೆ ಜಾಗವನ್ನು ಖರೀದಿ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಇರುತ್ತೆ. ಆ ಕಷ್ಟಗಳನ್ನೆಲ್ಲ ತೂಗಿಸಿಕೊಂಡು ಒಂದು ಜಾಗವನ್ನ ವ್ಯವಸ್ಥೆ ಮಾಡ್ಕೋಬೇಕು. ಇಷ್ಟೆಲ್ಲ ಕಷ್ಟ ಇದ್ದಾಗ ಆ ಜಾಗ ನಮಗೆ ಸಿಗುತ್ತೆ ಅನ್ನೋದೇ ಯೋಗ ಅನ್ನೋದು ಅಲ್ವಾ? ಆ ಯೋಗದಿಂದ ನಮಗೆ ಯಾವುದೇ ರೀತಿಯ ಹಾನಿಗಳು ಆಗಬಾರದು. ಹೆಂಗಾಗತ್ತೆ ಗುರೂಜಿ ಯೋಗ ಇದ್ಮೇಲೆ ಹಾನಿ ಹೆಂಗಾಗತ್ತೆ ಅಂದ್ರೆ, ನೋಡಿ, ಸಾಮಾನ್ಯವಾಗಿ ಜಾಗವನ್ನ ಖರೀದಿ ಮಾಡುವಾಗ ಯಾವ ರೀತಿಯಾಗಿ ನೀವು ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ಕೋತೀರಿ, ಹೌದಲ್ವಾ? ಲೋನ್ಗೆ ಹೋಗ್ಬೇಕು ಅಂತೀರಿ, ಹೌದಲ್ವಾ? ನಮಗೆ BDA ಪ್ರಾಪರ್ಟಿನೇ ಬೇಕು ಅಂತೀರಿ, ಕಾರ್ಪೊರೇಷನ್ನೇ ಆಗಿರಬೇಕು ಅಂತ ಕೆಲವರು ಹೇಳ್ತಾರೆ. ಇದೆಲ್ಲದರ ಮಧ್ಯೆ ವಾಸ್ತು ಅನ್ನೋ ಸಮಸ್ಯೆ ಬರುತ್ತೆ, ರೋಡ್ ಕುತ್ತಿದೆ, ಮೂಲೆ ಚೆನ್ನಾಗಿಲ್ಲ ಅನ್ನೋದು ಬರುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಮಗೆ ಯಾವ ದಿಕ್ಕು ಆಗ ಬರುತ್ತೆ, ಆ ದಿಕ್ಕಿನಿಂದ ನಮಗೆ ಲಾಭ ಇದೆಯಾ, ಇದೆಲ್ಲವನ್ನ ಯೋಚನೆ ಮಾಡಬೇಕು. ಇದೆಲ್ಲದರ ಜೊತೆಗೆ ಕೊನೆಯದಾಗಿ ಏನು ಗೊತ್ತಾ, ಆ ಜಾಗ ನೀವು ತಗೊಳ್ಳೋರ ಹೆಸರಲ್ಲೇ ಇದೆಯಾ ಇಲ್ವಾ ಅನ್ನೋಂಥದ್ದು ಬೇಕಲ್ವೇನ್ರಿ? ಇದೆಲ್ಲ ವಿಚಾರವನ್ನ ಕೂಲಂಕುಷವಾಗಿ ನಾಡಿ ಜ್ಯೋತಿಷ್ಯದಲ್ಲಿ ಜಾಗದ ಯೋಗ, ಆಗ್ಲೇ ಮೇಡಮ್ ಅವ್ರು ಹೇಳ್ದಂಗೆ ಜಾಗದ ಯೋಗ ಅಂತ, ಈ ಯೋಗದಲ್ಲಿ ಎಲ್ಲಿ ವ್ಯತ್ಯಾಸ ಆಗತ್ತೆ ಅದೆಲ್ಲವನ್ನ ಈ ಸಂಚಿಕೆಯಲ್ಲಿ ನೋಡ್ತಾ ಬರೋಣ. ಆ ವ್ಯತ್ಯಾಸ ಅನ್ನೋ ಪದ ಯಾಕೆ ಉಪಯೋಗಿಸ್ತೆ ಗೊತ್ತಾ? ವ್ಯತ್ಯಾಸ ಅಂದ್ರೇನು? ಉತ್ತರದ ದಿಕ್ಕು, ದಕ್ಷಿಣದ ದಿಕ್ಕು, ಇದೆಲ್ಲ ದಿಕ್ಕುಗಳನ್ನ ನೋಡಿ ಒಂದು ಚೌಕಾಕಾರ ಹಾಕೋತೀವಿ ಅಲ್ವಾ? ಆ ಚೌಕಾಕಾರದಲ್ಲಿ ಯಾವ ಮೂಲೆಯಿಂದ ಯಾವ ಮೂಲೆಗೆ ಪಾಸಿಟಿವ್ ಎನರ್ಜಿ ಇದೆ, ನೆಗೆಟಿವ್ ಎನರ್ಜಿ ಇದೆ, ಅದೆಲ್ಲ ಇವಾಗೇನು ಒಂದು ಆ್ಯಪ್ ತಗೊಂಡು ಆ್ಯಪಲ್ಲಿ ಚೆಕ್ ಮಾಡ್ಕೊಳ್ಳುವಂಥದ್ದೆಲ್ಲ ಬಂದಿದೆ. ಆದರೆ ವಿಶೇಷವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನು ಹೇಳಿದೆ, ಎನರ್ಜೀಸ್ನ ನೋಡೋದಕ್ಕೆ ಅಂತಾನೆ ಕೆಲವೊಂದಷ್ಟು ಸೂತ್ರಗಳನ್ನು ಕೊಟ್ಟಿದ್ದಾರೆ. ನೋಡಿ, ಸೂರ್ಯನ ಕಡೆಗೆ ಬಾಗ್ಲಿಟ್ಟಾಗ ಗಾಳಿ ಬೆಳಕು ಎರಡು ಚೆನ್ನಾಗಿ ಬರುತ್ತೆ ಅನ್ನುವಂಥದ್ದನ್ನೆಲ್ಲ ಬರ್ದಿಡೋದೇನು ಬೇಕಾಗಿಲ್ಲ, ನಿಮ್ಗೆಲ್ಲ ಗೊತ್ತಿರುವಂತಹದ್ದೇ. ಆದರೆ ಸೂರ್ಯನ ಬಾಗಿಲು ನಿಮ್ಮ ಮನೆಯದು ಸೂರ್ಯನ ದಿಕ್ಕಿಗಿರುವಂತ ಜಾಗ ಆಗಿರುತ್ತೆ, ಎದುರುಗಡೆ ಮನೆಯದು ಸೂರ್ಯನ ದಿಕ್ಕಿಗಿರುವಂತ ಜಾಗ ಆಗಿದ್ರೆ ಒಂದಾದ್ಮೇಲೆ ಒಂದು ಸಿಗುವಂತಹದ್ದು. ಅವ್ರದ್ದೇನಾದ್ರೂ ಪಶ್ಚಿಮದ ಸೈಟ್ ಆಗಿದ್ರೆ ಏನ್ ಮಾಡ್ತೀರಿ? ನಿಮ್ಮನೆ ಬಾಗ್ಲು ಅವ್ರ ಮನೆ ಬಾಗ್ಲು ಎದುರೆದುರು ಬರುವಂತಹದ್ದು ಎಲ್ಲ ಇರತ್ತೆ. ಹಾಗಾಗಿ ಜಾಗವನ್ನ ನೋಡುವಾಗ ನಿರ್ಧಾರ ಮಾಡ್ಕೊಳ್ಳಿ. ಆ ನಿರ್ಧಾರವನ್ನೇ ಯೋಗ ಅಂತ ಕರೆಯೋದು. ಖಂಡಿತ ಗುರುಜಿ. ಇನ್ನು ಈ ಭೂಮಿ ಖರೀದಿಗೂ ಮುನ್ನ ಮಣ್ಣನ್ನ ಪರೀಕ್ಷಿಸ್ಬೇಕಾ ಹೇಗೆ ಅಂತ? ಹೌದಮ್ಮ, ಇದು ಸೈಂಟಿಫಿಕಲಿ ಕರೆಕ್ಟ್. ಯಾಕೆ ಗೊತ್ತಾ? ಆ ಜಾಗದಲ್ಲಿ ಕೆರೆ ಇತ್ತೋ, ಅಥವಾ ಯಾವುದೋ ಸ್ಮಶಾನದ ಜಾಗ ಆಗಿತ್ತೋ, ಅಥವಾ ಆ ಜಾಗದಲ್ಲಿ ಮಾಡಬಾರ್ದಂತ ಕೆಲಸ ಏನೋ ಒಂದು ಕಟ್ಟಿರೋ ಅಂಥದ್ದು ಅದನ್ನ ಡೆಮಾಲಿಷ್ ಮಾಡಿ ಅಲ್ಲೇ ಹೂತಾಕುವಂಥ ಕೆಲಸ ಮಾಡ್ತಾರೆ. ಸಾಮಾನ್ಯವಾಗಿ ಯಾವುದಾದ್ರೂ ಹೊಸ ಲೇಔಟ್ಗಳು ಅಥವಾ ಕೆರೆಯ ಪಕ್ಕದಲ್ಲಿ ಒಂದು ಹೊಸ ಟ್ರೆಂಡ್ ಏನು ಗೊತ್ತಾ? ಲೇಕ್ ವ್ಯೂ, ರಿವರ್ ವ್ಯೂ, ಈ ಥರದ್ದೆಲ್ಲ ಇಟ್ಕೊಂಡಿರ್ತಾರೆ. ನೋಡಿ, ಹಿಂದಿನ ಕಾಲದಲ್ಲಿ ಮನುಷ್ಯರನ್ನು ಹೂಳುವುದಕ್ಕಾಗಲಿ ಸುಡುವುದಕ್ಕಾಗಲಿ ಇದ್ದಂತಹ ಜಾಗ ಯಾವುದು? ನಿಮ್ಮ ಗ್ರಾಮದಿಂದ ಈಚೆ, ಹೌದಲ್ವಾ? ಆ ಗ್ರಾಮದ ಈಚೆ ಕಡೆ ನಿಮಗೆ ನದಿ ಇಲ್ಲ ಅಂದರೆ ಕೆರೆ, ಈ ಥರದ್ದೆಲ್ಲ ಇತ್ತು. ಆ ಕೆರೆಯ ಮಗ್ಗಲಲ್ಲಿ ಆ ಕೆಲಸಗಳನ್ನು ಮಾಡ್ತಾ ಇದ್ರು, ಹೌದಲ್ವಾ? ಆದರೆ ಈಗೇನಾಗಿದೆ, ಆ ಕೆರೆಯ ಮುಂದೆಗಡೆನೆ ಅಪಾರ್ಟ್ಮೆಂಟ್ ಕಟ್ಟುವಂಥದ್ದು. ಆ ಅಪಾರ್ಟ್ಮೆಂಟ್ ಕಿಟಕಿ ತೆಗೆದಿದ ತಕ್ಷಣ ನಿಮ್ಗೆ ಏನ್ ಕಾಣಿಸ್ಬೇಕು? ಕೆರೆನೇ ಕಾಣಿಸ್ಬೇಕು. ಏನು ವೈಭವ,
ದೊಡ್ಡ ದೊಡ್ಡ ಬ್ಯಾನರ್, ಲೇಕ್ ವ್ಯೂ, ರಿವರ್ ವ್ಯೂ. ಆ ಜಾಗದಲ್ಲಿ ಏನ್ ವ್ಯೂ ಆಗ್ತಾ ಇರತ್ತೆ? ಆ ಜಾಗದಲ್ಲಿರೋ ನೆಗೆಟಿವ್ ಎನರ್ಜಿ ಇಡೀ ಬಿಲ್ಡಿಂಗ್ಗೆ ವ್ಯೂ ಆಗ್ತಾ ಇರತ್ತೆ. ಅದು ಗೊತ್ತಿರುತ್ತಾ? ಇಲ್ಲ. ಮೇಡಮ್ ಹೇಳ್ದಂಗೆನೆ ಆ ವ್ಯೂ ಅನ್ನೋದೇನಿದೆಯಲ್ಲ, ಅದರಲ್ಲಿ ಸತ್ವ ಇದೆಯಾ ಪರೀಕ್ಷಿಸಿಕೊಳ್ಳಿ. ಆ ಸತ್ವನೇ ಇಲ್ಲದೆ ಇದ್ಮೇಲೆ ರಿವರ್ ವ್ಯೂ ಇದ್ರೆ ಏನ್ ಪ್ರಯೋಜನ? ಯೋಚನೆ ಮಾಡಿ. ಖಂಡಿತ ಗುರುಜಿ. ನೀವು ಈ ಸೈಟ್ಗಳಲ್ಲಿ ಕುತ್ತು ಅಂತ ಹೇಳ್ತಾರೆ, ಇದ್ರ ಬಗ್ಗೆ ಹೇಳೋದಾದ್ರೆ? ನೋಡಿಮ್ಮ, ಸೈಟು ಅನ್ನೋದೊಂದು ಯೋಗ ಅಂತ ಆಗ್ಲೇ ಹೇಳ್ಕೊಟ್ವಿ. ಅದರ ಜೊತೆಗೆ ಯೋಗ ಎಲ್ಲಿರುತ್ತೋ ಅವಯೋಗಗಳು ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ಆ ಯೋಗದಿಂದ ನಮಗೆ ಅವಯೋಗ ಉಂಟಾಗಬಾರ್ದು. ಏನು ಗೊತ್ತಾ? 3 ಜಾಗ ಸೇರುವಂಥದ್ದು, ಬಲಗಡೆ, ಎಡಗಡೆ ಮತ್ತು ಮಧ್ಯ. ಆಯ್ತಾ? ಆ ಬಲಗಡೆ, ಎಡಗಡೆ ಮತ್ತು ಮಧ್ಯದಲ್ಲಿ ಆ ಜಾಗ ಸೈಟ್ ಅನ್ನೋದೇನಿರುತ್ತಲ್ಲ, ಅದು ನಿಮಗೆ 3 ದಿಕ್ಕಿನಿಂದ ನೆಗೆಟಿವ್ ಎನರ್ಜಿಸ್ನ ನಿಮ್ಮ ಮನೆ ಬಾಗಿಲಿಗೆ ತಂದು ಬಿಡತ್ತೆ. ಬೇಕಾ ಅದು? ಖಂಡಿತವಾಗ್ಲೂ ಬೇಡ. ಅದು ಮಾಡಬಾರ್ದಂತಹ ಕೆಲಸ. ಯಾಕೆ ಗೊತ್ತಾ? ನಮಗೆ ಹಿಂದಿನ ಕಾಲದ ಮನೆಗಳನ್ನ ನೋಡಿ, ಪೂರ್ವಕ್ಕೊಂದು ಬಾಗಿಲು, ಪಶ್ಚಿಮಕ್ಕೊಂದು ಬಾಗಿಲು ಇರ್ತಿತ್ತು. ಪೂರ್ವದ ಬಾಗಿಲಿನಿಂದ ಎಲ್ಲವೂ ಬಂದು ಕೆಟ್ಟದೇನಾದ್ರೂ ಬಂದ್ರೆ ಪಶ್ಚಿಮದ ಬಾಗಿಲಲ್ಲಿ ಈಚೆ ಹೋಗ್ಲಿ ಅಂತಾರಿ. ಹಿರಿಯರು ವಾಸ್ತು ನೋಡಲ್ಲ. ನಮ್ಮಪ್ಪ 150 ವರ್ಷ ಇದ್ದ, ನಮ್ಮ ತಾತ 200 ವರ್ಷ ಇದ್ರು ಅಂತೆಲ್ಲ ಮಾತಾಡ್ತೀರಿ. ಏನಕ್ಕೆ ಮಾತಾಡ್ತಿದ್ರಿ ಇದನ್ನ? ಆರೋಗ್ಯ ಇತ್ತು, ಅದ್ರ ಜೊತೆಗೆ ಬೇಸಿಕ್ ಪ್ರಿನ್ಸಿಪಲ್ ಇಟ್ಕೊಂಡಿದ್ರು ಜೀವನದಲ್ಲಿ. ವಾಸ್ತುನೂ ಅಷ್ಟೇ ಬೇಸಿಕ್ ಪ್ರಿನ್ಸಿಪಲ್, ಆರೋಗ್ಯನೂ ಅಷ್ಟೇ ಬೇಸಿಕ್ ಪ್ರಿನ್ಸಿಪಲ್. ಖಂಡಿತ ಗುರುಜಿ. ನೀವಾಗಲೇ ಹೇಳ್ರಿ ಕೆರೆ ಪಕ್ಕ ಅಥವಾ ಹೊಳೆ ಪಕ್ಕ ಎಲ್ಲ ಅಂದ್ರೆ ಸೈಟ್ಗಳನ್ನ ತಗೊಳ್ಬಾರ್ದು ಅಂತ. ಈ ಸೈಟ್ನ ಅಕ್ಕಪಕ್ಕ ಏನೆಲ್ಲ ಇದ್ರೆ ಒಳ್ಳೇದು ಅಂತ? ನೋಡಿಮ್ಮ, ಪ್ರಾಣಿಗಳಾದ್ರೆ ಎಷ್ಟು ದೂರಕ್ಕೆ ಬೇಕಾದ್ರೂ ಓಡಾಡ್ಕೋಬಹುದು. ರಾತ್ರಿ ಅದೇ ಜಾಗಕ್ಕೆ ಬರಬೇಕು ಅನ್ನುವಂಥ ರೂಲ್ ಏನಿಲ್ಲ. ಕಾಡೇ ಅವ್ರದ್ದಾಗಿರತ್ತೆ, ಹೌದಲ್ವಾ? ಆದರೆ ಮನುಷ್ಯರು ಸಂಘಜೀವಿಗಳು. ಅವರಿಗೆ ಬೇಕಾಗಿರುವಂಥ ವಸ್ತುಗಳು ಸುತ್ತಮುತ್ತ ಸಿಗಬೇಕು. ಬೇಕಾಗಿರುವಂಥ ವ್ಯಕ್ತಿಗಳು ಕೂಡ ಸುತ್ತಮುತ್ತ ಸಿಗುವಂಥವರೇ ಆಗಿರಬೇಕು. ಆಯ್ತಾ? ನೀವು ಬೇರೆ ದೇಶದಲ್ಲಿ ಇದ್ದೀರಿ, ನಿಮಗೂ ಅಂತ ಒಂದು ಸ್ವಂತ ದೇಶ ಇದೆ, ಅಲ್ಲೊಂದು ಸ್ವಂತ ಜಾಗ ಇರಬೇಕು, ಸ್ವಂತ ಮನೆ ಇರಬೇಕು ಅನ್ನುವಂಥ ದಾಸೆ ಅಲ್ವಾ? ಅದೇ ಥರನೇ ಒಂದು ಒಟ್ಟು ಕುಟುಂಬದಲ್ಲಿ ಎಲ್ಲರೂ ಇದ್ದಾಗ ಎಲ್ಲರಿಗೂ ಹಿಡಿಸುವಂತಹ ಜಾಗ ಆಗಿರಬೇಕು. ನಮ್ಮ ಮಗ ಒಂದು ಸೈಟ್ ತಗೊಂಡಿದ್ದಾನೆ, ಅದು ನನಗಿಷ್ಟ ಇಲ್ಲ, ನಾನು ಅದಕ್ಕೆ ಅಲ್ಲಿಗೆ ಹೋಗಲ್ಲ ಅಂತ ತಾಯಿ ಯಾವತ್ತೂ ಅನ್ನಬಾರ್ದು ಅಲ್ವಾ? ಆದರೆ ಹೆಂಡತಿ ಗಂಡ ಇಬ್ಬರು ನಿರ್ಧಾರವನ್ನು ಮಾಡ್ತಾರೆ, ನಮಗಿದು ಜಾಗ ಚೆನ್ನಾಗಿದೆಯಾ, ನಮಗೆ ಜಾಗ ಚೆನ್ನಾಗಿಲ್ವಾ, ಅದೆಲ್ಲವನ್ನ ನಿರ್ಧಾರ ಮಾಡಿ ತಗೊಂಡಿರ್ತಾರೆ. ಅತ್ತೆ ಮಾವ ಏನು ಹೇಳ್ತಾರೆ? ನಮಗೆ ಜಾಗ ಇಷ್ಟ ಇಲ್ಲಪ್ಪ, ನಾವು ನಮ್ಮ ಸ್ವಂತ ಮನೆ ಬಿಟ್ಬಿಟ್ಟು ಬರಲ್ಲ ಅಂತಾರೆ ಅಲ್ವಾ? ಈ ಥರದ್ದೆಲ್ಲ ಪರಿಸ್ಥಿತಿಗಳು ಆ ಜಾಗವನ್ನ ನಿರ್ಧಾರ ಮಾಡುವಾಗ ಆಗಬಾರ್ದು. ಯಾಕಾಗಬಾರ್ದು? ಒಟ್ಟು ಕುಟುಂಬ ಬಿಟ್ಟು ಹೋಗಬಾರ್ದ್ರಿ, ಒಟ್ಟು ಕುಟುಂಬ ಬಿಟ್ಟು ಹೋಗ್ಬಾರ್ದು. ಇನ್ನೊಂದೇನು ಗೊತ್ತಾ? ತಂದೆ ತಾಯಿ ವಾಸ ಮಾಡ್ತಾ ಇರ್ತಾರಲ್ಲ ಮನೆ, ಮಕ್ಕಳು ಚೆನ್ನಾಗಿ ದುಡ್ದಿರ್ತೀರಿ, ಅದರ ಅಹಂಭಾವವನ್ನ ತಂದೆ ತಾಯಿ ಮೇಲಾಗ್ಲಿ ನಿಮ್ಮ ಮನೆಯ ಮೇಲಾಗ್ಲಿ ತೋರಿಸ್ಬಾರ್ದು. ಹಿರಿಯರು ಓಡಾಡಿರೋ ಜಾಗ, ಇದನ್ನು ಬಿಟ್ಟು ಬರಲ್ಲ ನಾವು ಅಂತ ಹೇಳ್ತಾರಲ್ವಮ್ಮ. ಯಾಕೆ? ಅದರಲ್ಲಿ ಶಕ್ತಿಯನ್ನ ಸಂಪಾದನೆ ಮಾಡಿ ಅವ್ರು ಇಟ್ಟಿರ್ತಾರೆ, ಅದರ ಮೇಲೆ ನಿಮ್ಗೆ ಬೇಕಾದಂಗೆ ಕಟ್ಕೊಳ್ಳಿ. ಇಲ್ವಾ? ಅವರನ್ನ ಒಪ್ಪಿಸಿ ನೀವು ಒಂದು ಜಾಗ ತಗೊಂಡು ಕಟ್ಟಿ. ದುಡ್ಡಾಗಿದ ತಕ್ಷಣ ಜಾಗ ತಗೊಂಡು ಕಟ್ತೀನಿ ಅನ್ನೋಂಥದ್ದೆಲ್ಲ ಆಗದೇ ಇರೋದು. ಯಾಕೆ ಗೊತ್ತಾ? ಆ ಜಾಗದಲ್ಲಿ ಪಾಸಿಟಿವ್ ವೈಬ್ರೇಷನ್ಸ್ ಎಷ್ಟು ಮುಖ್ಯನೋ ಅಲ್ಲಿರುವಂಥವರಿಗೂ ಪಾಸಿಟಿವ್ ವೈಬ್ರೇಷನ್ಸ್ ಮುಖ್ಯ. ಅದರ ಜೊತೆಗೆ ಒಟ್ಟು ಕುಟುಂಬ, ನಿಮ್ಮ ತಂದೆ ತಾಯಿ ಬಂಧು ಬಳಗ ಎಲ್ಲರೂ ಅಲ್ಲಿ ಬರ್ಬೇಕ್ರಿ. ಮನೆ ಚೆನ್ನಾಗಿ ಕಟ್ತೀರಾ, ಗೃಹ ಪ್ರವೇಶಕ್ಕೆ 500 ಜನಕ್ಕೆ ಅಡುಗೆ ಮಾಡಿಸಿರ್ತೀರಾ, 200 ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಏನು ಪ್ರಯೋಜನ? ಅದೆಲ್ಲವೂ ನೀವು ತಗೊಳ್ಳೋ ಅಂತ ಜಾಗದಲ್ಲೇ ನಿರ್ಧಾರ ಆಗುವಂಥದ್ದು. ಆ ಜಾಗದಲ್ಲಿರುವ ಎನರ್ಜಿನೇ ರೀ ದೇವ್ರನ್ನ ಆಕರ್ಷಣೆ ಮಾಡುವಂಥದ್ದು. ಆ ಪಾಸಿಟಿವ್ ಎನರ್ಜಿನ ನೀವು ಜನಕ್ಕೂ ಕೊಡಬಹುದಾದಂತಹ ಜಾಗ ನಿಮ್ದಾಗಿರಬೇಕು. ಖಂಡಿತ ಗುರುಜಿ. ಈಗ ಒಬ್ರು ಹೊಸದಾಗಿ ಒಂದು ಸೈಟ್ನ ಪರ್ಚೇಸ್ ಮಾಡಬೇಕು ಅಂತ ಹೋಗಿರ್ತಾರೆ, ಸೊ ಅಂಥವ್ರು ಏನೆಲ್ಲ ನೋಡಬೇಕು ಆ ಭೂಮಿ ಖರೀದಿಗೂ ಮುನ್ನ ಅಂತ? ಒಂದು ವಿಚಾರ ಡಾಕ್ಯುಮೆಂಟ್ಸ್ ವಿಚಾರ, ಅದು ಸ್ಪಷ್ಟವಾಗಿ ನೀವು ನೋಡ್ಕೊಳ್ಳೇಬೇಕು. ಅದನ್ನು 16 ಸೈಟ್ಗಳ ವಿಚಾರಗಳನ್ನು ಗೊತ್ತಿರೋರ ಹತ್ರ ಡಾಕ್ಯುಮೆಂಟ್ಸ್ ವ್ಯವಹಾರ ಮಾಡ್ಕೊಳ್ಳಿ. ಒಂದು. ಎರಡನೇದು ವಿಶೇಷವಾದ್ದೇನು ಗೊತ್ತಾ? ಯಾವ ಯಾವ ಪಾಯಿಂಟ್ಸನ್ನು ಗಮನಿಸಬೇಕು? ನಿಮ್ಮ ಜಾತಕದಲ್ಲಿ
ಡಾಕ್ಯುಮೆಂಟ್ಸ್ಗೆ ಬೇಕಾಗಿರುವಂತಹ ಬುಧ ಗ್ರಹ ಏನಿರುತ್ತೆ, ಆ ಬುಧ ಗ್ರಹ ಸ್ಟ್ರಾಂಗ್ ಆಗಿದ್ರಷ್ಟೇ ನಿಮಗೆ ಡಾಕ್ಯುಮೆಂಟ್ಸ್ ಚೆನ್ನಾಗಿರುವಂಥ ಜಾಗ ಸಿಗುತ್ತೆ. ಆಯಿತಾ? ನಿಮ್ಮ ಜಾತಕದಲ್ಲಿ ಕುಜಗ್ರಹ ಚೆನ್ನಾಗಿದ್ರಷ್ಟೇ ನಿಮಗೆ ಸಂಬಂಧಪಟ್ಟಂತಹ ಅಥವಾ ಒಳ್ಳೆಯ ಜಾಗ ಸಿಗುವಂತಹದ್ದು. ಕುಜಗ್ರಹ ಚೆನ್ನಾಗಿರ್ಬೇಕ್ರಿ, ಕುಜದೋಷ ಇದ್ರೆ ಜಾಗ ಸಿಗಲ್ವಾ ಅಂತಲ್ಲ. ಕುಜದೋಷ ಇರುವಂತಹದ್ದು ಮದುವೆಗೆ ಸಂಬಂಧಪಟ್ಟಂತ ವಿಷಯಕ್ಕೆ ಮಾತ್ರ. ಜಾಗ ತಗೋಬೇಕು ಅಂದ್ರೆ ಕುಜಗ್ರಹ, ಭೂಮಿಗೆ ಕಾರಕನಾಗಿರುವಂತವನು ಕುಜ. ಕುಜಗ್ರಹ ಚೆನ್ನಾಗಿದ್ರಷ್ಟೇ ನಿಮಗೆ ಒಳ್ಳೆ ಭೂಮಿ ಸಿಗುವಂತಹದ್ದು. ಆಗ್ಲೇ ಹೇಳಿದ್ರು ಮಣ್ಣು ಯಾವ ತರದ್ದಿರಬೇಕು, ಮಣ್ಣು ಟೆಸ್ಟ್ ಮಾಡಿಸ್ಬೇಕಾ ಅಂತ. ಕುಜನ ಯೋಗವನ್ನ, ಕುಜನ ಸ್ಥಾನವನ್ನ ಕಂಡಿಡ್ಕೊಂಡ್ರೆ ಮಣ್ಣು ಟೆಸ್ಟ್ ಅವಶ್ಯಕತೆ ಇರಲ್ಲ. ಕುಜ ನಿಮ್ಗೆ ಎಲ್ಲವನ್ನ ಹೇಳ್ಕೊಡ್ತಾನೆ. ನಡಿ ಜ್ಯೋತಿಷ್ಯದಲ್ಲಿ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಕೇಳಿ. ಕುಜನಿಗೆ ಶನಿಯ ಸಂಯೋಗ ಇದ್ದರೆ ನೀವು ತಗೊಳಕ್ಕೆ ಹೋಗುವಂತ ಜಾಗದ ಕೆಳಗಡೆ ಅಸ್ಥಿಪಂಜರಗಳು ಇರುತ್ತೆ ಅನ್ನೋದನ್ನ ಮಹರ್ಷಿಗಳು ಬರೆದಿಟ್ಟಿದ್ದಾರೆ. ಇದನ್ನು ಉಪಯೋಗಿಸ್ಕೋಬಹುದಲ್ವಾ? ನಾವು ತಗೊಳ್ಳುವಂತ ಜಾಗದ ಕೆಳಗಡೆ ಏನಿದೆ, ಬೋರ್ವೆಲ್ ಹಾಕಿದಾಗ ನೀರು ಬರುತ್ತೆ ಅನ್ನೋದೆಲ್ಲರಿಗೂ ಗೊತ್ತಿರುವಂತದ್ದೇ. ಮೇಲಿಂದ ನಿಂತ್ಕೊಂಡೆ ತಾನೇ ನದಿ ಭೂಮಿ ಒಳಗಡೆ ನೀರು ಇದೆಯಾ ಇಲ್ಲವಾ ಅಂತ ನೋಡೋದು. ಆಳಕ್ಕೆ ಇಳಿದು ನೋಡ್ಕೊಂಡು ಬಂದು ಆಮೇಲೆ ಬೋರ್ವೆಲ್ ಕೊರಿತಾರ ಯಾರಾದ್ರೂ? ಖಂಡಿತ ಇಲ್ಲ. ಅದೇ ತರಾನೇ ವಾಸ್ತು ಅಪ್ಲೈ ಆಗೋದು ಹಂಗೇನೆ. ಹೊಡೆದಾಕಿ ಕಟ್ಟಬೇಕು ಅನ್ನುವಂಥದ್ದು ತಪ್ಪು ರೀ. ಕಟ್ಟೋವಾಗ್ಲೇನೆ ಚೆನ್ನಾಗಿ ಕಟ್ಕೊಳ್ಳಿ. ಅದಕ್ಕೋಸ್ಕರ ಭೂಮಿಯನ್ನ ಪರೀಕ್ಷೆ ಮಾಡ್ಕೋಬೇಕು. ಮಣ್ಣಿನ ಪರೀಕ್ಷೆ ಅತ್ಯವಶ್ಯಕ. ಆಗ್ಲೇ ಹೇಳಿದೆ, ಲೇಕ್ ವ್ಯೂ, ರಿವರ್ ವ್ಯೂ, ಪಾರ್ಕ್ ವ್ಯೂ, ಸ್ಕೂಲ್ ವ್ಯೂ ಅದೆಲ್ಲ ಬೇಡ. ನಿಮ್ಮ ಜಾಗ ಚೆನ್ನಾಗಿದ್ಯಾ ನೋಡ್ಕೊಳ್ಳಿ. ಬಾಗ್ಲು ತೆಗೆದ್ರೆ ಸೂರ್ಯ ಚಂದ್ರ ಕಾಣ್ಬೇಕ್ರಿ. ಪಕ್ಕದ ಮನೇಲಿ ವಾಸ ಮಾಡೋರು ಕಾಣಿಸಿದ್ರೆ ಏನ್ ಪ್ರಯೋಜನ? ಖಂಡಿತ ಗುರುಜಿ. ಇನ್ನು ಈ ಜಾತಕದಲ್ಲಿ ನಮ್ಗೆ ಯಾವ ಯೋಗ ಇದ್ರೆ ಭೂಮಿ ಖರೀದಿ ಅವಕಾಶ ಸಿಗುತ್ತೆ ಅಂತ? ಜಾತಕದಲ್ಲಿ ಭೂಮಿ ಖರೀದಿ ಬೇಕು ಅಂದ್ರೆ ದುಡ್ಡಿನ ಯೋಗ ಬೇಡವಮ್ಮ, ಸಾಲದ ಯೋಗ ಬೇಡವಮ್ಮ. ಹಂಗೇನೆ ಭೂಮಿ ಖರೀದಿ ಮಾಡೋದಕ್ಕೆ ದುಡ್ಡಿನ ಯೋಗವೂ ಬೇಕು, ಬ್ಯಾಂಕಿಂದ ಸಾಲನೂ ಬೇಕು. ನಿಮಗೆ ಎಲ್ಲಾರು ಕಂತೆ ನೋಟ್ನೆ ಕೊಟ್ಬಿಟ್ಟು ದುಡ್ಡು ಕೊಟ್ಟು ಭೂಮಿ ಖರೀದಿ ಮಾಡೋದಕ್ಕೆ ಆಗೋದಿಲ್ಲ. ಸಾಲ ಬೇಕೇ ಬೇಕಲ್ವಾ? ಅದಕ್ಕಿಂತ ಹೆಚ್ಚಾಗಿ ಸಾಲ ಮಾಡಿದ್ಮೇಲೆ ನೆಮ್ಮದಿಯಾಗಿ ನಿದ್ದೆ ಬರಲ್ಲ. ಅದನ್ನ ತೀರ್ಸಕ್ ಮಾರ್ಗನೂ ಇರ್ಬೇಕಲ್ವಾ? ಹಂಗಾಗಿ ಕುಜಗ್ರಹ ಚೆನ್ನಾಗಿರ್ಬೇಕು, ಶುಕ್ರ ಗ್ರಹ ಚೆನ್ನಾಗಿರ್ಬೇಕು. ಆಯ್ತಾ? ಸಾಲ ತೀರಿಸ್ಬೇಕಂದ್ರೆ ಏನ್ ಬೇಕ್ರಿ? ಕೆಲಸ ಇರ್ಬೇಕಲ್ವಾ? ಹಂಗಾಗಿ ಶನಿಯ ಸಂಬಂಧನೂ ಬೇಕು. ಅದಕ್ಕೆ ಹೇಳೋದು ನವಗ್ರಹಗಳಲ್ಲಿ ಯಾರೊಬ್ರಿಲ್ಲ ಅಂದ್ರೂ ಕೆಲಸ ಆಗಲ್ಲ ಅಂತ. ದುಡಿಮೆಗೆ ಶನಿ ಬೇಕು, ಜಾಗಕ್ಕೆ ಕುಜ ಇರಬೇಕು. ಆಯ್ತಾ? ಸಂಪತ್ತಿಗೆ ಲಕ್ಷ್ಮೀ ಸ್ವರೂಪ ಶುಕ್ರ ಇರಬೇಕು. ಆಯ್ತಾ? ಇಷ್ಟೆಲ್ಲ ಮಾಡಿರ್ತೀರಿ. ಮನೆ ಹಾಲು ಒಳಗೋಗಿದ ತಕ್ಷಣ ಒಂದು ಮೌಂಟೇನ್ ಎಲ್ಲ ಇರುತ್ತೆ. ಮೌಂಟೇನ್ ಮೇಲೆ ಉದೂಕು ನೀರು ಬೀಳ್ತಾ ಇರುತ್ತೆ. ಅದೆಲ್ಲವನ್ನು ಶುಕ್ರ ಆಳುವಂತಹದ್ದು. ನೀರು ಚಂದ್ರ ಆಳುವಂತಹದ್ದು. ಚಂದ್ರ ಚೆನ್ನಾಗಿಲ್ಲ ಅಂತ ಇಟ್ಕೊಳ್ಳಿ ಜಾತಕದಲ್ಲಿ, ನಿಮ್ ತಾಯಿ ಆ ಜಾಗಕ್ಕೆ ಬರೋದೇ ಇಲ್ಲ ರೀ. ನಮ್ಮ ಆಶ್ರಮಕ್ಕೆ ಬರೋ ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಸ್ವಾಮಿ ಸೈಟ್ ತಗೊಂಡೆ, ಮನೆ ಕಟ್ಸ್ದೆ, ನಮ್ಮ ಅಮ್ಮಂಗೆ ಗೃಹ ಪ್ರವೇಶಕ್ಕೆ ಕೂತ್ಕೊ ಅಂದ್ರೆ ನಾನ್ ಕೂತ್ಕೊಳ್ಳೋದೇ ಇಲ್ಲ ಗೃಹ ಪ್ರವೇಶ, ನೀನೇನ್ ಮನೆ ಕಟ್ಸೋದು ಅಂತ ಬೈತಾರೆ ಅಂತೆಲ್ಲ ಹೇಳ್ತಾರೆ. ಯಾಕೆ? ಜಾತಕದಲ್ಲಿ ಚಂದ್ರನ ಅವಯೋಗ ಇದ್ದಾಗ ಈ ತರದ್ದೆಲ್ಲ ಆಗ್ತಾ ಬರುತ್ತೆ. ಹಾಗಾಗಿ ಯಾವಾಗ ನಿಮ್ಮ ಅಷ್ಟೂ ಗ್ರಹಗಳಿಗೂ ಗುರುಬಲ ಬಂದಿರತ್ತೆ, ಜಾತಕದ ಕುಜ ಯಾವ ಸ್ಥಾನದಲ್ಲಿದ್ದಾನೆ ಅದನ್ನೆಲ್ಲ ಚೆಕ್ ಮಾಡ್ಕೊಂಡ್ರೆ ಮನೆ ಯಾವಾಗ ತಗೋಬಹುದು. ಮನೆ ತಗೊಳ್ಳೋದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆ ಸೈಟ್ ತಗೊಳ್ಳೋದಿಕ್ಕೆ ಕೊಡಿ. ಖಂಡಿತ ಗುರುಜಿ. ಈಗ ಆಲ್ರೆಡಿ ಒಂದು ಸೈಟ್ನ ತಗೊಂಡಿರ್ತಾರೆ, ನೀವಾಗಲೇ ಹೇಳ್ದಂಗೆ ಒಂದು ರಿವರ್ ವ್ಯೂ ಅಥವಾ ಲೇಕ್ ವ್ಯೂ ತಗೊಂಡಿರ್ತಾರೆ. ಸೊ ಅಂಥವ್ರಿಗೆ ಈಗ ಆಲ್ರೆಡಿ ಪರ್ಚೇಸ್ ಮಾಡಿರೋದ್ರಿಂದ ಏನಾದರೂ ಪರಿಹಾರ ಏನಾದರೂ ಮಾಡ್ಕೊಳ್ಬಹುದಾ? ಖಂಡಿತವಾಗ್ಲೂ ಮಾಡ್ಕೋಬಹುದು. ಏನು ಗೊತ್ತಾ, ರಿವರ್ ವ್ಯೂ, ಲೇಕ್ ವ್ಯೂ ಎಲ್ಲ ಕಡೆನೂ ಹಂಗೆ ಆಗಿರುತ್ತೆ ಅಂತಲ್ಲ, ಆದರೆ ಸಾಮಾನ್ಯವಾಗಿ ಅಂಥ ಜಾಗಗಳೇ ಸಿಗುವಂಥದ್ದು ಅಲ್ವಾ. ಮಣ್ಣಿನ ಪರೀಕ್ಷೆ ನೀವು ಯಾವ ಸ್ಟೈಲಲ್ಲಿ ಮಾಡ್ತೀರಿ, ಯಾವ ವಿಧಾನದಲ್ಲಿ ಮಾಡ್ತೀರಿ, ಅದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ವಿಚಾರ. ಧಾರ್ಮಿಕತೆಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಹೇಳ್ತೀನಿ ನೋಡಿ. ಮನೆಯಲ್ಲಿ ಯಾವ ಯಾವ ವಸ್ತುಗಳನ್ನು ಉಪಯೋಗಿಸಿ ವಾಸ್ತು ದೋಷವನ್ನ ನಿವಾರಣೆ ಮಾಡ್ಕೋಬಹುದು ಅನ್ನುವಂಥದ್ದು ಇದೆ. ಒಂದು ಉದಾಹರಣೆ ಕೊಡ್ಬೇಕಂದ್ರೆ, ಪೂರ್ವದವಾಗಲೂ ನಿಮಗೆ ಸಿಕ್ಲಿಲ್ಲ ನೋಡಿ, ಇಲ್ಲಿಂದ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನೀವು ಬೆಂಗಳೂರಲ್ಲಿ ಗಾಂಧಿ ಬಜಾರ್ ನೋಡಿರ್ತೀರ ಅಲ್ವಮ್ಮ? ಗಾಂಧಿ ಬಜಾರಲ್ಲಿ ಅಂಗಡಿಗಳು ಎಲ್ಲ ಪೂರ್ವಕ್ಕೆ ಮುಖ ಮಾಡ್ಕೊಂಡಿದೀಯಾ? ಇಲ್ಲ. ಒಂದು ಪೂರ್ವಕ್ಕಿದ್ರೆ ಇನ್ನೊಂದು ಪಶ್ಚಿಮಕ್ಕಿದ್ದೇ ಇರುತ್ತೆ. ವ್ಯಾಪಾರ ಆಗಲ್ವೇನ್ರಿ ಅಲ್ಲಿ? ಚೆನ್ನಾಗಿ ವ್ಯಾಪಾರ ಆಗತ್ತೆ. ಯಾಕೆ ಗೊತ್ತಾ? ಆ ಜಾಗವನ್ನ ಶುಚಿಯಾಗಿಟ್ಕೊಂಡು ಶುದ್ಧಿಯಾಗಿಟ್ಕೊಂಡು ವ್ಯಾಪಾರ ಮಾಡ್ಲೇಬೇಕು ಅನ್ನೋ ಮನಸ್ಸಿರೋರು ಅಷ್ಟೇ ಅಂತ ಜಾಗಗಳಲ್ಲಿ ಇರ್ತಾರೆ. ಹೌದಲ್ವಾ? ನೀವೂ ಅಷ್ಟೇ ತಗೊಂಡಿರೋ ಮನೆ ಚೆನ್ನಾಗಿ ಮಾಡ್ಕೋಬಹುದು. ಹೆಂಗ ಮಾಡ್ಕೋಬಹುದು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ. ಮನೆಯಲ್ಲಿ ಯಾವ ಯಾವ ವಸ್ತುಗಳನ್ನು ಉಪಯೋಗಿಸ್ಕೋಬೇಕು, ಯಾವ ಯಾವ ವಿಚಾರಗಳ ಬಗ್ಗೆ
ಮಾತನಾಡಬೇಕು, ಅದೆಲ್ಲವನ್ನ ಕಲ್ತಾಗ ಖಂಡಿತವಾಗಿಯೂ ವಾಸ್ತು ನಿಮಗೆ ದೋಷವನ್ನು ಉಂಟು ಮಾಡುವುದಿಲ್ಲ. ಖಂಡಿತ ಗುರುಜಿ. ಇನ್ನು ಈ ಸೈಟ್ ನಲ್ಲಿ ಎಷ್ಟು ಮೂಲೆಗಳಿರ್ಬೇಕು ಅಂತ? ಎಷ್ಟು ಚೆನ್ನಾಗಿರೋ ಪ್ರಶ್ನೆ ಇದು ಅಂದ್ರೆ, ಸೈಟ್ ಅಂದಿದ ತಕ್ಷಣ ನಮಗೆ 4 ಮೂಲೆಗಳು ಸಿಗತ್ತೆ ಅಲ್ವಮ್ಮ. ಅದರ ಪ್ರಶ್ನೆಯ ಒಳಾರ್ಥ ಏನು ಗೊತ್ತಾ? ಆ ಚೌಕಾಕಾರ ಇಲ್ಲದ ಜಾಗ ಯಾವ ಕಾರಣಕ್ಕೂ ನಮಗೆ ಆಗ ಬರೋದಿಲ್ಲ. ನೋಡಿ, ಸಾಮಾನ್ಯವಾಗಿ ಕುತ್ತಿರೋ ಜಾಗ ಅದು ಬೇಡ ನಮಗೆ ಅಂತ ಹೇಳ್ತಾರೆ. ಈ ಪದ ಕೇಳಿದಿರ ಅಲ್ವಾ? ಕುತ್ತು ಅಂದ್ರೇನು? 4 ಮೂಲೆಗಳು, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ ಮೂಲೆಗಳು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಕೊನೆಗೆ 8 ಮೂಲೆಗಳು ಆಯ್ತು. ಹೌದಲ್ವಾ? 8 ಮೂಲೆಗಳಲ್ಲಿ ಯಾವುದಾದರೂ ಒಂದು ಮೂಲೆ ಕರೆಕ್ಟ್ ಆಗಿ ಸ್ಕ್ವೇರ್ ಆಗಿ ಬರ್ದೇನೆ ಸ್ವಲ್ಪ ಹಿಂಗ್ ತಿರ್ಕೊಳ್ಳೋದು, ಹಂಗ್ ತಿರ್ಕೊಳ್ಳೋದು ಆಗಿರುತ್ತೆ. ಆಯ್ತಾ? ಈಗಿನ ಕಾಲದಲ್ಲಿ ಅದನ್ನು ಏನ್ ಮಾಡ್ತಾ ಇದ್ದಾರೆ, ಆ ಸೈಟು ಮೂಲೆಗೆ ತಿರ್ಕೊಂಡಿದ್ದಾರೆ. ನಮ್ಮ ಮಗಂಗೆ ಕಾರ್ನರ್ ಅಂದ್ರೆ ಇಷ್ಟ, ಹಂಗಾಗಿ ನಾನೇನ್ ಮಾಡ್ತೀನಿ, ಅವನ್ ಬೆಡ್ರೂಮ್ ನ ಕಾರ್ನರ್ ಅಲ್ಲಿ ತಗೊಂಡ್ಬಂದು ಇಡ್ತೀನಿ, ಅದೊಂಥರ ಶೇಪ್ ಹಿಂಗ್ ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋಂಥದ್ದೆಲ್ಲ ಮಾಡ್ತಾ ಇದ್ದಾರೆ ಅಲ್ವಾ? ಅದು ನಿಮಗೆ ಮಾನಸಿಕ ಸಂತೋಷವನ್ನು ಕೊಡಬಹುದು ಈಚೆಯಿಂದ ನಿಂತ್ಕೊಂಡು ನೋಡಿದಾಗ. ಅದರಲ್ಲಿ ನಿಮ್ಮ ಮಕ್ಕಳು ಎಷ್ಟು ವರ್ಷಗಳ ಕಾಲ ಸಂಸಾರ ಮಾಡಬೇಕು, ಅದನ್ನೆಲ್ಲ ಯೋಚನೆ ಮಾಡ್ಬೇಕಲ್ವಾ? ನೋಡಿ, ಪೂರ್ವಕ್ಕೆ ಸೂರ್ಯ ಆಳುವಂತ ಗ್ರಹ. ಜಾತಕದಲ್ಲಿ ಪೂರ್ವಕ್ಕೆ ರಾಹುಕೇತುವಿನ ಪ್ರಬಲ ಇದ್ರೆ ಆ ಪೂರ್ವ ಯಾವಾಗ್ಲೂ ಬ್ಲಾಕ್ ಆಗಿರತ್ರಿ ನಿಮ್ಗೆ. ಅದೆಲ್ಲ ಜಾತಕದಲ್ಲೇ ಗೊತ್ತಾಗತ್ತೆ. ಇಂಜಿನಿಯರ್ ಕೈಲಿ ನೀವ್ ಏನ್ ಪ್ಲಾನ್ ಹಾಕಿಸ್ತಿರಲ್ಲ, ನಾಡಿ ಜ್ಯೋತಿಷ್ಯದ ಪ್ರಕಾರ ಜಾತಕ ನೋಡಿ ಪ್ಲಾನ್ ಹಾಕ್ಬೋದು, ಜಾತಕ ನೋಡಿ ಸೈಟ್ ತಗೋಬಹುದು, ಜಾತಕ ನೋಡಿ ನಿಮ್ಗೆ ಮೆಜರ್ಮೆಂಟ್ ತಗೋಬಹುದು. ಜಾತಕದಲ್ಲಿ ನಿಮ್ಗೆ ಯೋಗ ಗೊತ್ತಾಗತ್ತೆ, ಈ ಜಾಗ ನಮ್ದ, ಈ ಜಾಗ ನಮ್ಮ ಹತ್ರ ಉಳಿಯುತ್ತಾ, ಅಥವಾ ಯಾರೋ ಪಾಯ ಪೂಜೆ ನೀವ್ ಮಾಡಿರ್ತೀರಾ, ವಾಸ್ಕಲ್ ಬೇರೆಯವ್ನ್ ನಿಲ್ಸ್ಕೊಂಡಿರ್ತಾನೆ, ಹಂಗಾಗ್ಬಾರ್ದು ತಾನೆ? ಖಂಡಿತ ಗುರುಜಿ. ಈಗ ಒಂದು ಸೈಟ್ನ ತಗೊಳ್ಬೇಕಾದ್ರೆ ಯೂಶ್ವಲಿ ಅವ್ರ ಮಕ್ಳು ಹೆಸರಿಗೋ ಅವ್ರ ಹೆಂಡತಿ ಹೆಸರಿಗೋ ಈ ರೀತಿ ಸೈಟ್ನ ತಗೊಳ್ತಾರೆ. ಸೊ ಯಾರ ಹೆಸರಲ್ಲಿ ಅಂದ್ರೆ, ಈಗ ಮನೇಲಿ ಹಿರಿಯರ್ ಇರ್ತಾರೆ, ಹಿರಿಯರ್ ಹೆಸರಲ್ಲಿ ಸೈಟ್ನ ರಿಜಿಸ್ಟರ್ ಮಾಡಿಸಿದ್ರೆ ಒಳ್ಳೇದಾ, ಅಥವಾ ಈ ರಿಜಿಸ್ಟರ್ ಮಾಡೋದು ಕೂಡ ಏನಾದರೂ ಎಫೆಕ್ಟ್ ಆಗುತ್ತಾ, ಹೇಗೆ ಅಂತ? ನೋಡಿಮ್ಮ, ರಿಜಿಸ್ಟ್ರೇಷನ್ ವಿಚಾರಕ್ಕೆ ಬಂದಾಗ ಡಾಕ್ಯುಮೆಂಟ್ಸ್ ಅಂತ ನಾವು ಮಾತಾಡ್ತಾ ಇದ್ವಿ ಅಲ್ವಾ? ಡಾಕ್ಯುಮೆಂಟ್ಸ್ ಯಾವಾಗ್ಲೂ ಬುಧಗ್ರಹ ಚೆನ್ನಾಗಿರೋರು ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಡಾಕ್ಯುಮೆಂಟ್ಸ್ ವಿಚಾರ ಅವ್ರಿಗೆ ಬಿಡಿ. ಏನು, ಬುಧಗ್ರಹ ಚೆನ್ನಾಗಿರೋರು ಡಾಕ್ಯುಮೆಂಟ್ಸ್ ನೋಡೋದಿಕ್ಕೆ ಬಿಡಿ. ಆಯ್ತಾ? ಅದೇ ಜಾತಕದ ಬುಧನ ಮೇಲೆ ಗುರುವಿನ ಯೋಗ ಬರುತ್ತಲ್ಲ, ಅಂತವ್ರು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ರಿ. ನಿಮ್ ಫ್ಯಾಮಿಲಿ, ಅದಕ್ಕೆ ನಾನು ಹೇಳ್ತಾ ಇರೋದು, ಒಟ್ಟು ಕುಟುಂಬ ಇದ್ದಾಗ ಈ ತರದ ಕ್ವಶನ್ಸ್ ಬರಬಾರ್ದು ಅಲ್ವಾ? ಸಪ್ರೇಟ್ ನಾನ್ ದುಡ್ದಿದ್ದು ನನ್ನ ಹೆಸರಲ್ಲಿ ಇರ್ಲಿ ಅನ್ನೋ ಅಂತಿದ್ರೆ ನಿಮ್ಮ ಹೆಸರಲ್ಲೇ ಇಟ್ಕೊಳ್ಳಿ. ಯಾರು ಏನ್ ಬಂದ್ಬಿಟ್ಟು, ತಂದೆ ತಾಯಿ ನೋಡಿಮ್ಮ, ಯಾರು ಕೇಳಲ್ಲ ನನ್ನ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸ್ಕೊಡಪ್ಪ ಸೈಟ್ನ ಅಂತ. ಹೌದಾ ಅಲ್ವಾ? ಅಭಿಮಾನ ಇದ್ರೆ ಮಕ್ಕಳೇ ಆ ಕೆಲಸವನ್ನ ಮಾಡ್ತಾರೆ. ಆಯ್ತಾ? ಅಭಿಮಾನ ಮತ್ತೆ ನಂಬಿಕೆ ಇದ್ದ ಕಡೆ ವಾಸ್ತುಶಾಸ್ತ್ರ ಏನು ಮಾಡಲ್ಲ. ಆಯ್ತಾ? ಗ್ರಹ ಬಲ, ದೈವ ಬಲ ಇದ್ರೆ ಅವ್ರ ಹೆಸರಿಗೆ ಆ ಜಾಗ ಹೋಗುತ್ತೆ. ಎಷ್ಟೊಂದು ಪ್ರಯತ್ನ ಮಾಡಿರ್ತೀರ ತಾನೆ, ನನ್ನ ಹೆಸರಲ್ಲಿ ಒಂದ್ ಜಾಗ ಇರ್ಲಿ, ನನ್ನ ಹೆಸರಲ್ಲಿ ಒಂದ್ ಸೈಟ್ ಇರ್ಲಿ ಅಂತ. ಕೊನೆಗೆ ಯಜಮಾನ್ರು ದುಡ್ದಿದ್ದು ಹೆಂಡತಿ ಹೆಸರಲ್ಲಿ ಮಾಡೇ ಮಾಡ್ತಾರಲ್ವಮ್ಮ. ಅಭಿಮಾನ ಇರಬೇಕು, ದೇವ್ರ ಮೇಲೆ ನಂಬಿಕೆ ಇರಬೇಕು. ಮತ್ತೆ ಇನ್ನೊಂದೇನ್ ಗೊತ್ತಾ, ಆತ್ಮವಿಶ್ವಾಸ ಇರಬೇಕು. ಅವ್ರು ನಮ್ಮವರು, ನಮಗವ್ರು ಆಗ್ಬರ್ತಾರೆ ಅನ್ನುವಂತ ದೃಢವಾದ ನಂಬಿಕೆ ಇರಬೇಕು. ಅವಾಗ ನಿಮಗೆ ಗ್ರಹಗಳು ಸಪೋರ್ಟ್ ಮಾಡುತ್ತೆ, ಪರಿಸರ ಕೂಡ ಸಪೋರ್ಟ್ ಮಾಡುತ್ತೆ. ಖಂಡಿತ ಗುರುಜಿ. ಈಗ ಒಂದು ಸೈಟ್ ತಗೊಂತಾರೆ, ಅಲ್ಲಿ ಒಂದು ಕಟ್ಟಡನೋ ಮನೆನೋ ಏನೋ ಕಟ್ಟಬೇಕಾದ್ರೆ ಅದಕ್ಕೂ ಮುನ್ನ ಗುದ್ಲಿ ಪೂಜೆ ಮಾಡ್ತಾರೆ. ಈ ಗುದ್ಲಿ ಪೂಜೆ ಮಹತ್ವ ಏನು ಅಂತ? ನಮ್ಮ ಸನಾತನ ಹಿಂದೂ ಧರ್ಮ ಸಂಪ್ರದಾಯಗಳಲ್ಲಿ ಯಾವುದೇ ಪದಾರ್ಥವನ್ನಾಗಲಿ ನಾವು ದೇವರು ಅಂತ ನೋಡುವಂಥದ್ದಿದೆ ಅಲ್ವಾ? ನೀವು ಸ್ಟುಡಿಯೋ ಒಳಗಡೆ ಬಂದಿದ ತಕ್ಷಣ, ಕ್ಯಾಮ್ರಾ ನೋಡಿದ ತಕ್ಷಣ ಈಗ ನಮಸ್ಕಾರ ಮಾಡ್ಕೋತೀರಿ, ಹೌದಲ್ವಾ? ಅದೇ ತರಾನೇ ಅಷ್ಟು ದೊಡ್ಡ ಕನಸು ನಮ್ಮದು. ಏನು, ಒಂದು ಮನೆ ಕಟ್ಟಬೇಕು, ಜಾಗ ಅಂತೂ ತಗೊಂಡಿದ್ದಾಯ್ತು, ಒಂದು ಮನೆ ಕಟ್ಟಬೇಕು ಅನ್ನುವಂಥದ್ದು. ಮನೆ ಕಟ್ಟೋವಾಗ ಭೂಮಿಯನ್ನ ಅಗಿದು ಭೂಮಿಗೆ ನೋವಾಗುವಂತ ಕೆಲಸಗಳನ್ನ ಮಾಡ್ತೀವಿ, ಹೌದಲ್ವಾ? ಆದರೆ ಅದು ನಮಗೆ ತುಂಬಾ ಅತ್ಯವಶ್ಯಕ, ಮಾಡ್ಲೇಬೇಕಾಗಿರುವಂತ ಕೆಲಸ. ಹಾಗಾಗಿ ಒಂದು ಕ್ಷಮಾಪಣೆ ಕೇಳುವಂತದ್ದು. ಗುದ್ಲಿ ಪೂಜೆ ಅಂದ್ರೆ ಖುಷಿಯಾಗಿ ಎಲ್ಲಾರು ಮಾಡ್ತಾರೆ, ಆದ್ರೆ ನೋವಿನ ಸಂಗತಿ ಏನ್ ಗೊತ್ತಾ? ಭೂಮಿಯನ್ನ ಅಗಿಬೇಕು, ಮರವನ್ನ ಕಡಿಬೇಕು, ಪ್ರಾಣಿ ಪಕ್ಷಿಗಳು ಕ್ರಿಮಿ ಕೀಟಗಳು ಕಣ್ಣು ಕಾಣಿಸೋದಾದ್ರೆ ನಾವು ಕಾಲೆತ್ತಿ ಈಚೆ ಇಟ್ಟು ದೂರಕ್ಕೆ ನಡ್ಕೊಂಡು ಹೋಗೋ ಏನೋ ಮಾಡ್ಬೋದು. ಕಾಣಿಸ್ದೇ ಇರೋಂಥ ಎಷ್ಟೋ ಕ್ರಿಮಿಗಳನ್ನ ವಧೆ ಮಾಡುವಂಥದ್ದು, ಅದೆಲ್ಲ ಪಾಪಕ್ಕೆ ಗುರಿ ಆಗುವಂತದ್ರಿ. ಹಾಗಾಗಿ ಆ ಪಾಪವನ್ನ ಮೊದಲೇ ಪ್ರಾಯಶ್ಚಿತ್ತ ಮಾಡ್ಕೋಬಹುದು ಅನ್ನುವಂಥ ಒಂದು ವಿಧಾನನೇ ಪೂಜೆ. ಎರಡನೇದೇನು ಗೊತ್ತಾ? ನಾವು ಯಾವುದೇ ಧಾರ್ಮಿಕ ಕೆಲಸವನ್ನ ಮಾಡುವಾಗ
ದೇವರನ್ನ ಮುಂದೆ ಬಿಟ್ಟು ಮಾಡುವಂತ ಕೆಲಸ ನಮ್ಮ ಧರ್ಮದಲ್ಲಿ ಇರುವಂತಹದ್ದು. ಹಂಗಾಗಿ ದೇವರನ್ನ ಪ್ರಾರ್ಥನೆ ಮಾಡ್ತೀವಿ. ಅದರಲ್ಲೂ ಮೂಲವಾಗಿ ಯಾವ ದೇವರನ್ನ ಪೂಜೆ ಮಾಡ್ತೀವಮ್ಮ ನಾವು? ವಿದ್ಯೆ ಬೇಕು ಅಂದ್ರೆ ಹಯಗ್ರೀವ ದೇವರನ್ನ ಪೂಜೆ ಮಾಡ್ತೀವಿ. ಜಾಗವನ್ನ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ವರಾಹ ದೇವರನ್ನ ಪೂಜೆ ಮಾಡೇ ಮಾಡ್ತೀವಿ. ವೆಂಕಟೇಶ್ವರನ ಸಾಕ್ಷಾತ್ ಸ್ವರೂಪ ಅಲ್ಲಿದ್ದಾಗ ಪಕ್ಕದಲ್ಲಿರುವಂತವ್ರು ಯಾರು? ವರಾಹ. ಅದರಲ್ಲೂ ಭೂವರಾಹ ದೇವರು ಖಂಡಿತವಾಗಿಯೂ ನಿಮಗೆ ಜಾಗವನ್ನು ಕೊಡಿಸೋದ್ರಲ್ಲಿ, ಆ ಜಾಗವನ್ನ ನಿಮಗೆ ಪಾಸಿಟಿವ್ ಆಗಿ ಮಾಡ್ಕೊಡೋದ್ರಲ್ಲಿ ಭೂವರಾಹ ದೇವರ ಆಶೀರ್ವಾದ ನಿಮಗೆ ಇರಲೇಬೇಕು. ಇಲ್ಲದೆ ಇದ್ರೆ ಏನಾಗತ್ತೆ? 2024ರಲ್ಲಿ ಸೈಟ್ ತಗೊಂಡೆ ಗುರೂಜಿ, 25ರಲ್ಲಿ ನನ್ನ ಹತ್ರ ಇರ್ಲಿಲ್ಲ, ಅದು ಮಾರ್ಬಿಟ್ಟೆ ಅನ್ನುವಂತ ಮಾತೆಲ್ಲ ಮಾತನಾಡ್ತೀರಿ. ನಮ್ಮ ಆಶ್ರಮಕ್ಕೆ ಬರೋರು ಸಾಮಾನ್ಯ ಇದನ್ನೇ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದ್ರೆ, ಒಂದು ಪ್ಲಾನ್ ಅಲ್ಲಿ ತಗೊಂಡಿರಲ್ಲ, ಜಾತಕ ಸ್ಪಷ್ಟವಾಗಿ ಹೇಳ್ತಾ ಇರತ್ತೆ, ನೀವು ಅದ್ರ ವಿರುದ್ಧವಾಗಿ ಮಾಡಕ್ ಹೋದಾಗ ಈ ತರ ಸಮಸ್ಯೆ ಆಗತ್ತೆ. ಬೇಡ, ಸಹಸ್ರಾರು ರೂಪಾಯಿ ಖರ್ಚಿಲ್ಲ ಅಲ್ವಾ ಜಾತಕ ತೋರ್ಸಕ್ಕೆ? ಸರಿಯಾಗಿರೋರ ಹತ್ರ ಜಾತಕ ತೋರ್ಸಿದ್ರೆ ಸರಿಯಾಗಿರೋ ಮಾರ್ಗದರ್ಶನ ಕೊಡ್ತಾರೆ. ಖಂಡಿತ ಗುರುಜಿ. ಈ ಭೂಮಿ ಅನ್ನೋದು ಲಕ್ಷ್ಮಿ ಸ್ವರೂಪ, ಇದು ಯಾವ ರಾಶಿಯವರಿಗೆ ಜಾಸ್ತಿ ಒಲಿಯುತ್ತೆ? ಆ ರೀತಿ ಏನಾದ್ರೂ ಇದೆಯಾ? ಅಂದ್ರೆ ಈ ರಾಶಿಯವರಿಗೆ ಒಲಿಯುತ್ತೆ ಲಕ್ಷ್ಮಿ ಅನ್ನೋದು? ಖಂಡಿತ ಅಮ್ಮ. ರಾಶಿಗೆ ಒಲಿಯುತ್ತೆ ಅನ್ನೋದಕ್ಕಿಂತ ಯಾವ ಜಾತಕದವರಿಗೆ ಒಲಿಯುತ್ತೆ ಅನ್ನೋದನ್ನ ನೋಡೋಣ. ನೋಡಿ, ಜಾತಕದಲ್ಲಿ ಶನಿ ಬಲಿಷ್ಠನಾಗಿದ್ರೆ ನಿಮ್ ತಾತ ನನ್ನ ಮೊಮ್ಮಗ ಚಿನ್ನ ಸ್ಪೂನಲ್ಲೇ ತಿನ್ಬೇಕಪ್ಪ ಅಂತ ಕೊಡಿಸ್ತಾರೆ. ಆಯ್ತಾ? ಅದಕ್ಕೆ ಶನಿ ಚೆನ್ನಾಗಿರ್ಬೇಕು. ಭೂಮಿ ವಿಚಾರಕ್ಕೆ ಬಂದ್ರೆ ಅದೇ ಶನಿಯ ಜೊತೆ ಕುಜ ಇದ್ರೆ ಏನಾಗತ್ತೆ ಗೊತ್ತಾ? ಆಸ್ತಿ ಚೆನ್ನಾಗಿ ಬರುತ್ತ್ರಿ. ನಿಮ್ ತಾತ ನಿಮ್ಗೆ ಆಸ್ತಿ ಕೊಡ್ತಾರೆ. ತಾತ ಅಂದ್ರೇನು? ನಿಮ್ಮ ಆನ್ಸಿಸ್ಟರ್ ಪ್ರಾಪರ್ಟಿ ನಿಮಗೆ ಬರುತ್ತೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಆಯ್ತಾ? ಜಾತಕ ಸೂರ್ಯ ಚೆನ್ನಾಗಿದ್ರೆ ಏನಾಗತ್ತೆ ಗೊತ್ತಾ? ನಿಮ್ಮಪ್ಪ ನಿಮ್ ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಎಲ್ಲ ನಾನು ಕೊಟ್ಟೋಗ್ತೀನಪ್ಪ, ನೀನ್ ಚೆನ್ನಾಗಿರು ಅಂತಾನೆ ಅವ್ರ ಬಾಯಲ್ಲಿ ಬರುತ್ತ್ರಿ. ಆಯ್ತಾ? ತಾತ ಕೊಡ್ತಾರೆ, ಅಪ್ಪ ಕೊಡ್ತಾರೆ, ಅಮ್ಮ ಕೊಡ್ತಾರೆ. ಇನ್ನೇನ್ ಬೇಕು? ಜಾತಕ ಚೆನ್ನಾಗಿರ್ಬೇಕಷ್ಟೇ. ಹಂಗಾಗಿ ಜಾತಕವನ್ನ ಪರಿಶೀಲನೆ ಮಾಡ್ಕೊಂಡಾಗ ಯಾವ ರೂಟಲ್ಲಿ ಬರುತ್ತೆ ಅಂತ ನೋಡಿ. ಎಷ್ಟೋ ಜನಕ್ಕೆ ಸ್ವಂತ ಜಾಗ ತಗೊಳ್ಳೋದೇ ಒಂದ್ ಕನ್ಸಾಗಿರುತ್ತೆ. ಆದರೆ ಹಿಂದಿನವ್ರು ಜಾಗ ಕೊಟ್ಟಿದ್ದಾರೆ ಅಂದ್ರೆ ಕಷ್ಟನೋ ಸುಖನೋ ಎಲ್ಲೋ ಚೀಟಿ ಹಾಕೋ ಸಾಲ ಮಾಡೋ ಒಂದ್ ಮನೆ ಆದ್ರೂ ಕಟ್ಬೋದಲ್ವಾ? ಈ ಯೋಗ ನಿಮ್ ಜಾತಕಗಳಲ್ಲಿ ಇದೆಯಾ ಅನ್ನೋದನ್ನ ಪರಿಶೀಲಿಸ್ಕೊಳ್ಳಿ. ಒಂದು ಪ್ಲಾನ್ ಸಿಗತ್ರಿ. ಸುಮ್ನೆ ಪ್ರೆಷರ್ ಮಾಡ್ಕೊಳ್ಳೋದು. ಜನವರಿ ಬರ್ತಾ ಇದ್ದಂಗೆನೆ ಈ ವರ್ಷ ನಾನು ಮನೆ ಕಟ್ಟಬೇಕು ಅನ್ನೋದನ್ನ ಸ್ಟೇಟಸ್ ಹಾಕೋತಾರೆ ವಾಟ್ಸಪ್ ಅಲ್ಲಿ, ಅಲ್ವಮ್ಮ? ಆದ್ರೆ ಅದು ಕಷ್ಟದ ಮಾತು. ಈ ಜನವರಿಲಿ ನಾವು ಮನೆ ಕಟ್ಟಬೇಕು ಅಂದ್ರೆ ಎಷ್ಟೋ ಜನವರಿಯ ಹಿಂದೆ ಎಷ್ಟೋ ಜನವರಿಗಳು ನಮಗೆ ಶುಭ ಯೋಗ ಇರಬೇಕು, ಶುಭ ಕೆಲಸಗಳಾಗಿರ್ಬೇಕು. ಅದೆಲ್ಲ ಆದ್ರೇನೆ ಈ ಜನವರಿಲಿ ನಾವು ಮನೆ ಕಟ್ಟಕ್ಕಾಗೋದು. ನಾನು ಮೋಟಿವೇಟ್ ಮಾಡ್ತಾ ಇದ್ದೀನಿ ನಿಮ್ನ, ಸ್ಟೇಟಸ್ ಹಾಕೊಳ್ಳೋದು ತಪ್ಪ ಅಂತ ಕೇಳಬೇಡಿ. ಆದರೆ ಸ್ಟೇಟಸ್ ಹಾಕ್ತಾ ಇದ್ದೀರಾ ಅಂದ್ರೆ ಅದರ 2-3 ವರ್ಷ ಹಿಂದೆಯಿಂದಾನೇ ನಿಮ್ಮ ಪ್ರಯತ್ನ ಚೆನ್ನಾಗಿರ್ಬೇಕು. ಆ ಪ್ರಯತ್ನಕ್ಕೆ ಗ್ರಹಗಳು ಸಪೋರ್ಟ್ ಮಾಡಬೇಕು, ಜಾತಕ ಸಪೋರ್ಟ್ ಮಾಡಬೇಕು. ಖಂಡಿತ ಗುರುಜಿ. ಇನ್ನು ಈ ಭೂವರಾಹ ಸ್ವಾಮಿಯ ಆರಾಧನೆಯಿಂದ ಈ ಭೂ ವ್ಯಾಜ್ಯಗಳಿಗೆಲ್ಲ ಪರಿಹಾರ ಸಿಗುತ್ತಾ, ಹೇಗೆ ಅಂತ? ಖಂಡಿತ ಅಮ್ಮ. ಭೂ ವ್ಯಾಜ್ಯ ಅಂತ ಒಂದು ಪದ ಉಪಯೋಗಿಸಿದ್ರೆ, ಭೂ ವ್ಯಾಜ್ಯ ಅಂದ್ರೇನು? ಯಾವಾಗ ಆ ಭೂಮಿಯು ನಮ್ಮದಲ್ಲ ಅಥವಾ ಆ ಭೂಮಿಗೆ ಸಂಬಂಧಪಟ್ಟಿರುವಂತಹ ಡಾಕ್ಯುಮೆಂಟ್ಸ್ ಅಲ್ಲಿ ಏನೋ ಸಮಸ್ಯೆ ಇದೆ, ಇದೆಲ್ಲ ತಗೊಂಡು ದೇವ್ರ ಹತ್ರ ಹೋಗೋದಕ್ಕಿಂತ ಮುಂಚೆ ಅದಾಗದೆ ಇದ್ದಂಗೆ ನೋಡ್ಕೊಳ್ಳೋದೇ ಒಳ್ಳೇದಲ್ವಾ? ದೇವರೇ ಕೊಟ್ಟಿರುವಂತ ವಿದ್ಯೆ ಅಲ್ವಾ ಇದು? ಹಂಗಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವ್ಯಾಜ್ಯ ಮಾಡ್ಕೋಬೇಡಿ ಅಂತ ಹೇಳುತ್ತೆ. ಆರೋಗ್ಯದಲ್ಲೂ ವ್ಯಾಜ್ಯ ಮಾಡ್ಕೋಬೇಡಿ. ಏನೇನೋ ಅಳುಮುಳು ತಿಂದು ಆರೋಗ್ಯ ಕೆಡ್ಸ್ಕೋಬೇಡಿ, ಅದು ವ್ಯಾಜ್ಯನೇ ಅಲ್ವಾ ಅಮ್ಮ? ಮನಸ್ಥಿತಿನ ಚೆನ್ನಾಗಿಟ್ಕೊಳ್ಳಿ. ಚೆನ್ನಾಗಿಟ್ಕೋಬಾರ್ದು ಅಂತ ಎಲ್ಲೂ ಹೇಳಿಲ್ಲ ಅಲ್ವಾ? ಚೆನ್ನಾಗಿಟ್ಕೋಬಾರ್ದು ಅಂತ ಹೇಳಿದ್ದಾರೆ, ಚೆನ್ನಾಗಿಟ್ಕೋಬೇಕು ಅಂತಾನು ಹೇಳಿದ್ದಾರೆ, ಹೌದಲ್ವಮ್ಮ? ಚೆನ್ನಾಗಿಟ್ಕೋಬೇಕು. ಚೆನ್ನಾಗಿಟ್ಕೋಬಾರ್ದು ಅಂತ ಯಾರಾದ್ರೂ ಹೇಳ್ಕೊಟ್ರೆ ಅದು ಅವ್ರದೇ ತಪ್ಪಾಗತ್ತೆ, ಹೌದಲ್ಲ? ಹಂಗಾಗಿ ಮನಸ್ಥಿತಿ ಚೆನ್ನಾಗಿಟ್ಕೋಬೇಕು. ಭೂವರಾಹ ದೇವರನ್ನ ಆರಾಧನೆ ಮಾಡ್ಬೇಕು. ಏನಂತ? ನನಗೆ ಇನ್ ಸ್ವಲ್ಪ ವರ್ಷಗಳಲ್ಲೇ ಮನೆ ಕಟ್ಟುವಂತದ್ ಮಾಡ್ಕೊಡು ಅಂತ. ಆಯ್ತಾ? ಇವತ್ತೇ ಕೊಟ್ಬಿಡು, ನಾಳೆನೆ ಕೊಟ್ಬಿಡು, ಅದ ದೇವ್ರಿಗೆ ಗೊತ್ತಿರುತ್ತೆ ಯಾವ ಸಮಯಕ್ಕೆ ಏನ್ ಕೊಡ್ಬೇಕು ಅಂತ. ಆದರೆ ಭೂವರಾಹ ದೇವರನ್ನ ಪ್ರಾರ್ಥನೆ ಮಾಡಿದ್ರೆ ಯಾವುದೇ ವ್ಯಾಜ್ಯವಿಲ್ಲದೆ ಇರುವಂತಹ ಪ್ರದೇಶವನ್ನ ನಿಮಗೆ ಕೊಡ್ತಾನೆ ದೇವ್ರು. ಆಯ್ತಾ? ನೀವೇನೋ ಎಡವಟ್ ಮಾಡ್ಕೊಂಡು ಆಮೇಲೆ ದೇವ್ರ ಹತ್ರ ಹೋಗೋದಕ್ಕಿಂತ ಮೊದ್ಲೇ ದೇವ್ರ ಹತ್ರ ನಿಂತ್ಕೊಂಡು ನನಗೆ ಈ ತರದ್ ಬೇಕು, ಅದ್ರಲ್ಲಿ ಏನು ಎಡವಟ್ಟಾಗದೆ ಇದ್ದಂಗೆ ನೋಡ್ಕೊ ಅಂತ ಕೇಳೋದು ಉತ್ತಮ ಅಲ್ವಮ್ಮ? ಹಂಗಾಗಿ ಭೂವರಾಹ ದೇವರನ್ನ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗಿಯೂ ಜಾಗದ ಎಡವಟ್ಟುಗಳು ಏನೇನಿರುತ್ತೋ ಅದು ನಿವಾರಣೆ ಆಗಿ ಆಗುತ್ತೆ. ಖಂಡಿತ ಗುರುಜಿ. ಇನ್ನು ಈ ಭೂವರಾಹ ಸ್ವಾಮಿಯನ್ನ ಮನೆಯಲ್ಲೇ ಆರಾಧಿಸಬಹುದಾ, ಹೇಗೆ ಅಂತ?
ಖಂಡಿತವಾಗ್ಲೂ ಭೂವರಾಹ ದೇವರನ್ನ ಮನೆಯಲ್ಲೇ ಆರಾಧಿಸ್ಬೋದು. ಆಯ್ತಾ? ನಿಮ್ಗೊಂದು ಪದ ಜ್ಞಾಪಕ ಇರ್ಬೋದು, ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂತ ಇದೆಯಲ್ಲಮ್ಮ, ಅದೇ ತರಾನೇ ಪ್ರತಿದಿನ ಭೂವರಾಹ ದೇವಸ್ಥಾನಕ್ಕೆ ಹೋಗೋದಿಕ್ಕಾಗತ್ತಾ? ಖಂಡಿತ ಇಲ್ಲ. ಯಾವಾಗ್ಲೋ ಒಂದ್ಸತಿ ಹೋದ್ರೇನೆ ಅಲ್ಲಿರೋ ರಶ್ ಅಲ್ಲಿ ದೇವ್ರನ್ನ ನಾವು ನೋಡ್ಬೇಕು, ದೇವ್ರು ನಮ್ಮನ್ನು ನೋಡ್ಬೇಕು ಅಲ್ವಾ? ಹಂಗಾಗಿ ನಾನು ಹೇಳ್ತೀನಿ, ಭೂವರಾಹ ದೇವರನ್ನ ಮುಂದಿನ ಸಂಚಿಕೆಯಲ್ಲಿ ಯಾವ ರೀತಿ ಭೂವರಾಹ ದೇವರನ್ನ ಒಲಿಸಿಕೊಳ್ಳುವುದು, ಅದರ ಜೊತೆಗೆ ಮಹಾಲಕ್ಷ್ಮಿ ಸಮೇತ ಭೂವರಾಹ ದೇವರನ್ನ ಹೆಂಗೆ ಒಲಿಸಿಕೊಳ್ಳೋದು ಅನ್ನೋದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ಎಲ್ಲರೂ ತಮ್ಮ ತಮ್ಮ ಸ್ವಂತ ಮನೆಯ ಕನಸನ್ನ ತುಂಬಾ ಪ್ರೆಷರ್ ಇಲ್ಲದೆ ಇದ್ದಂಗೆ ನನಸು ಮಾಡಿಕೊಳ್ಳುವುದು ಹೇಗೆ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ರೀ. ನಮ್ಮ ವಾಹಿನಿಯನ್ನ ವೀಕ್ಷಿಸ್ತಾ ಇರಿ, ನನ್ನ ಕಾರ್ಯಕ್ರಮ ನೋಡ್ತಾ ಇರಿ, ಹೇಳ್ಕೊಡ್ತೀನಿ. ಖಂಡಿತ ಗುರೂಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಸ್ವಂತ ಮನೆ ಕಟ್ಟಿಸುವಂತ ಯೋಗ ಭಗವಂತ ಕೊಡ್ಲಿ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನ ತಿಳ್ಕೊಂಡ್ವಿ. ಇನ್ನು ನೀವು ಕೂಡ ಗುರುಗಳನ್ನ ಭೇಟಿಯಾಗಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ನಂಬರ್ಸ್ಗೆ ಕರೆ ಮಾಡಿ ಗುರುಗಳನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ, ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಅನಿಲ್ ಗುರೂಜಿ, ಆನಂದ ಸೇವಾ ಸದನ ಟ್ರಸ್ಟ್, ವೃದ್ಧಾಶ್ರಮ ಮತ್ತು ಪುನರ್ವಸತಿ ಕೇಂದ್ರ, ಜವರೇಗೌಡ ನಗರ, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. ದೂರವಾಣಿ ಸಂಖ್ಯೆ 9663590911.